ನಿಮ್ಮ ಈ ಬಿಗ್ ಬಾಸ್ ಸೀಸನ್ 10 ನಲ್ಲಿ ಇದ್ದಂತ ಅಷ್ಟು ಕಂಟೆಸ್ಟೆಂಟ್ಗಳು ಒಂದೇ ವೇದಿಕೆಯಲ್ಲಿ ಮತ್ತೆ ಯಾವತ್ತಾದರೂ ಭೇಟಿ ಆಗ್ತಾರೆ ಅಂದ್ರೆ ವೇದಿಕೆ ಅಂದ್ರೆ ನಿಮ್ಮ ಪರ್ಸನಲ್ ಮೀಟಿಂಗ್ ಯಾವಾಗ ಆಗುತ್ತೆ ಆಗಿದೆಯಾ? ಎಲ್ಲರೂ ಅವ್ರವ್ರ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಈ ರೀತಿ ಇಂಟರ್ವ್ಯೂಗಳಲ್ಲಿ ಅವ್ರಿಗೆ ಬರುವಂಥ ಆಪರ್ಚುನಿಟೀಸ್ನ ಹೇಗೆ ರಿಸೀವ್ ಮಾಡಿಕೊಂಡು ಅವ್ರು ಮುಂದೆ ಬೇರೆ ಕೆಲಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ದೇ ಆರ್ ವರ್ಕಿಂಗ್ ಆನ್ ಇಟ್. ಡೆಫಿನೆಟ್ಲಿ ವಿ ವಿಲ್ ಪ್ಲ್ಯಾನ್. ಚಾನಲಿಂದನೇ ಒಂದು ಏನಾದರೂ ಮಾಡಿದ್ರೆ ಅದಕ್ಕೂ ಆಗುತ್ತೆ. ನಾನು ಪರ್ಸ್ನಲಿ ಎಲ್ಲರನ್ನೂ ಒಟ್ಟಿಗೆ ಮೀಟ್ ಮಾಡಬೇಕು ಅನ್ನೋದೊಂದು ಆಸೆ ಇದೆ. ಆ್ಯಂಡ್ ಲೆಟ್ಸ್ ಸಿ. ಇದರ ಮಧ್ಯೆ ಒಂದು ಲೈವ್ ಬರ್ತೀರಾ, ಸೊ ನಮ್ರತ ಅವರ ಮೂಗುತ್ತಿನ ಹೊಗಳ್ತೀರಾ, ಅದು ಯಾವ ಥರ ವೈರಲ್ ಆಗಿತ್ತು ಅನ್ನೋದು ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಸೊ ಎಲ್ಲೊಂದು ಕಡೆ ಮತ್ತೆ ಸಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ. ಸೊ ಏನು ಹೇಳ್ತೀರಾ? ಏನು ಹೇಳಿ, ಸುಮ್ಮನೆ ಐ ಆಮ್ ಜಸ್ಟ್ ಲೈಕ್ ದ್ಯಾಟ್. ಅದು ಹೊಗಳದ್ರಲ್ಲಿ ಏನಿದೆ ಹೇಳಿ, ಆ ಥರ ಏನಿಲ್ಲ. ಮೂಗುತ್ತಿನ ಹೊಗಳಿದ್ರಿ ಇಲ್ಲ, ಮನೆಯೊಳಗೂ ಹಂಗೆ ರೇಗಿಸ್ತಾ ಇದ್ದೆ ಅವರಿಗೆ, ಸುಮಾರಷ್ಟು ಸರಿ ರೇಗಿಸ್ತಾ ಇದ್ದೆ. ಅವ್ರು ಏನಾದ್ರು ಹೇಳಿದ್ರೆ ನಾಚ್ಕೊಂಡು ಹಿಂಗೆ ಮೂಗು ಅಳಿಸ್ತಾ ಇರ್ತಾರೆ. ಅದು ಆ ವಿಷಯಕ್ಕೋಸ್ಕರ ರೇಗಿಸ್ತಾ ಇದ್ದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇದರ ಮಧ್ಯೆ ತನಿಷಾ ಫುಲ್ ಗರಂ ಆಗಿದ್ರು. ಸೊ ಈ ವಿಚಾರವಾಗಿ ಹೇಳೋದಿದ್ರೆ ಅವಳು ಇಲ್ಲ ಗರಂ ಏನಾಗಿಲ್ಲ. ಅಯ್ಯೋ ಅವಳಿಗೆ ಲೈವ್ ಏನೋ ಬೇಗ ನನ್ನ ಕಮೆಂಟ್ ನೋಡ್ಬಿಟ್ಟು ರಿಪ್ಲೈ ಮಾಡು, ಇಲ್ಲ ಇಲ್ಲೂ ನಾಮಿನೇಟ್ ಮಾಡ್ಬಿಡ್ತೀನಿ ಅಂತೇನೋ ಕಮೆಂಟ್ ಮಾಡಿದ್ಲು. ವಿ ಆರ್ ಗುಡ್ ಬಾಂಡಿಂಗ್. ನಾನು ಅವ್ರ ಹೋಟ್ಲಿಗೂ ಹೋಗಿದ್ದೆ, ಪರ್ಸ್ನಲಾಗಿ ವಿಶ್ ಮಾಡಿದೆ. ಅಲ್ಲೇ ಹತ್ರದಕ್ಕೆ ಹೋಗಿದ್ದೆ. ಅವಾಗ ಐ ಸ್ಪೆಂಡ್ ದೇರ್ ಹಾಫ್ ಅನ್ ಅವರ್. ಸೊ ಏನಿಲ್ಲ, ಅಲ್ಲಿ ಒಳಗಡೆ ಆಗಿದ್ದೆಲ್ಲ ಗೇಮಿಗೋಸ್ಕರ. ಆ್ಯಂಡ್ ಹೊರಗಡೆ ಬಂದಾಗ ಸೇಮ್ ಬಾಂಡಿಂಗ್ ಇದೆ. ಅದೇ ಕದರು ಅದೇ ಕಡಕ್ಕಾಗೆ ಇದ್ದಾಳೆ ಅವಳಿಗ್ಲೂ. ನಿಮ್ಮ ಈ ಬಿಗ್ ಬಾಸ್ ಸೀಸನ್ 10 ನಲ್ಲಿ ಇದ್ದಂತ ಅಷ್ಟು ಕಂಟೆಸ್ಟೆಂಟ್ಗಳು ಒಂದೇ ವೇದಿಕೆಯಲ್ಲಿ ಮತ್ತೆ ಯಾವತ್ತಾದರೂ ಭೇಟಿ ಆಗ್ತಾರೆ ಅಂದ್ರೆ ವೇದಿಕೆ ಅಂದ್ರೆ ನಿಮ್ಮ ಪರ್ಸನಲ್ ಮೀಟಿಂಗ್ ಯಾವಾಗ ಆಗುತ್ತೆ ಆಗಿದೆಯಾ? ಎಲ್ಲರೂ ಅವ್ರವ್ರ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಈ ರೀತಿ ಇಂಟರ್ವ್ಯೂಗಳಲ್ಲಿ ಅವ್ರಿಗೆ ಬರುವಂಥ ಆಪರ್ಚುನಿಟೀಸ್ನ ಹೇಗೆ ರಿಸೀವ್ ಮಾಡಿಕೊಂಡು ಅವ್ರು ಮುಂದೆ ಬೇರೆ ಕೆಲಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ದೇ ಆರ್ ವರ್ಕಿಂಗ್ ಆನ್ ಇಟ್. ಡೆಫಿನೆಟ್ಲಿ ವಿ ವಿಲ್ ಪ್ಲ್ಯಾನ್. ಚಾನಲಿಂದನೇ ಒಂದು ಏನಾದರೂ ಮಾಡಿದ್ರೆ ಅದಕ್ಕೂ ಆಗುತ್ತೆ. ನಾನು ಪರ್ಸ್ನಲಿ ಎಲ್ಲರನ್ನೂ ಒಟ್ಟಿಗೆ ಮೀಟ್ ಮಾಡಬೇಕು ಅನ್ನೋದೊಂದು ಆಸೆ ಇದೆ. ಆ್ಯಂಡ್ ಲೆಟ್ಸ್ ಸಿ. ಇದರ ಮಧ್ಯೆ ಒಂದು ಲೈವ್ ಬರ್ತೀರಾ, ಸೊ ನಮ್ರತ ಅವರ ಮೂಗುತ್ತಿನ ಹೊಗಳ್ತೀರಾ, ಅದು ಯಾವ ಥರ ವೈರಲ್ ಆಗಿತ್ತು ಅನ್ನೋದು ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಸೊ ಎಲ್ಲೊಂದು ಕಡೆ ಮತ್ತೆ ಸಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ. ಸೊ ಏನು ಹೇಳ್ತೀರಾ? ಏನು ಹೇಳಿ, ಸುಮ್ಮನೆ ಐ ಆಮ್ ಜಸ್ಟ್ ಲೈಕ್ ದ್ಯಾಟ್. ಅದು ಹೊಗಳದ್ರಲ್ಲಿ ಏನಿದೆ ಹೇಳಿ, ಆ ಥರ ಏನಿಲ್ಲ. ಮೂಗುತ್ತಿನ ಹೊಗಳಿದ್ರಿ ಇಲ್ಲ, ಮನೆಯೊಳಗೂ ಹಂಗೆ ರೇಗಿಸ್ತಾ ಇದ್ದೆ ಅವರಿಗೆ, ಸುಮಾರಷ್ಟು ಸರಿ ರೇಗಿಸ್ತಾ ಇದ್ದೆ. ಅವ್ರು ಏನಾದ್ರು ಹೇಳಿದ್ರೆ ನಾಚ್ಕೊಂಡು ಹಿಂಗೆ ಮೂಗು ಅಳಿಸ್ತಾ ಇರ್ತಾರೆ. ಅದು ಆ ವಿಷಯಕ್ಕೋಸ್ಕರ ರೇಗಿಸ್ತಾ ಇದ್ದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇದರ ಮಧ್ಯೆ ತನಿಷಾ ಫುಲ್ ಗರಂ ಆಗಿದ್ರು. ಸೊ ಈ ವಿಚಾರವಾಗಿ ಹೇಳೋದಿದ್ರೆ ಅವಳು ಇಲ್ಲ ಗರಂ ಏನಾಗಿಲ್ಲ. ಅಯ್ಯೋ ಅವಳಿಗೆ ಲೈವ್ ಏನೋ ಬೇಗ ನನ್ನ ಕಮೆಂಟ್ ನೋಡ್ಬಿಟ್ಟು ರಿಪ್ಲೈ ಮಾಡು, ಇಲ್ಲ ಇಲ್ಲೂ ನಾಮಿನೇಟ್ ಮಾಡ್ಬಿಡ್ತೀನಿ ಅಂತೇನೋ ಕಮೆಂಟ್ ಮಾಡಿದ್ಲು. ವಿ ಆರ್ ಗುಡ್ ಬಾಂಡಿಂಗ್. ನಾನು ಅವ್ರ ಹೋಟ್ಲಿಗೂ ಹೋಗಿದ್ದೆ, ಪರ್ಸ್ನಲಾಗಿ ವಿಶ್ ಮಾಡಿದೆ. ಅಲ್ಲೇ ಹತ್ರದಕ್ಕೆ ಹೋಗಿದ್ದೆ. ಅವಾಗ ಐ ಸ್ಪೆಂಡ್ ದೇರ್ ಹಾಫ್ ಅನ್ ಅವರ್. ಸೊ ಏನಿಲ್ಲ, ಅಲ್ಲಿ ಒಳಗಡೆ ಆಗಿದ್ದೆಲ್ಲ ಗೇಮಿಗೋಸ್ಕರ. ಆ್ಯಂಡ್ ಹೊರಗಡೆ ಬಂದಾಗ ಸೇಮ್ ಬಾಂಡಿಂಗ್ ಇದೆ. ಅದೇ ಕದರು ಅದೇ ಕಡಕ್ಕಾಗೆ ಇದ್ದಾಳೆ ಅವಳಿಗ್ಲೂ.